It was excellent movie. When we are watching Dhurandhar 2, just against our this movie is better than that. Low budget, but high thinking, high work, top level work. Especially director and DOP have done excellent job. Marvelous, fabulous. Do you want to ask something more? Yes. ಮೇಡಮ್ ಸ್ವಲ್ಪ ಮುಂದೆ ಜನರಿಗೆ ಅವೇರ್ನೆಸ್ ತೋರಿಸ್ತಾ ಇದ್ದಾರೆ. ಇದರಿಂದ ತುಂಬ ಕಲಿಯೋದಿದೆ, ಕಲಿಬೇಕು. ಚೆನ್ನಾಗಿದೆ ಮೂವಿ, 100 ಡೇಸ್ ಪಕ್ಕ ಚೆನ್ನಾಗಿದೆ ಸರ್. ಅಲ್ಲ ಏನು ಇಷ್ಟ ಆಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ, ಸ್ಟೋರಿ ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ, ಬಂದು ನೋಡಿ, ಎಲ್ಲರೂ ನೋಡಿ. ಕನ್ನಡ ಪ್ರೇಕ್ಷಕರು ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಬೇಕು, ನೋಡಿ. ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ಬಾಲ್ಕನಿ ಮತ್ತು ಇದು ಹೌಸ್ಫುಲ್ ಇದೆ. ಸೊ ಸುಮಾರು ವರ್ಷಗಳ ನಂತರ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದು ಹೌಸ್ಫುಲ್ ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ಜನನೂ ರೆಸ್ಪಾಂಡ್ ಮಾಡ್ತಾರೆ ಚೆನ್ನಾಗೆ. ಯಾಕಂದರೆ ನಾವು ಕೇಳೋದಕ್ಕಿಂತ ಜನ ಬಂದು ನಮಗೆ ಹೇಳ್ತಾರದು ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದೆ ಸಿನಿಮಾ, ಸೆಕೆಂಡ್ ಹಾಫ್ ತುಂಬ ಗ್ರಿಪ್ಪಿಂಗ್ ಇದೆ ಅಂತ. ಸೊ ಅದೊಂಥರ ಖುಷಿ ಕೊಡುತ್ತೆ. ಯಾಕಂದರೆ ನಾವಾಗ ಹೋಗಿ ಕೇಳೋದು ಬೇರೆ, ಬಟ್ ಅವರಾಗ ರೆಸ್ಪಾಂಡ್ ಮಾಡಿದಾಗ ಐ ಥಿಂಕ್ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಆ್ಯಂಡ್ ಒಂದು ರೆಸ್ಪಾನ್ಸಿವ್ ಇದಿರುತ್ತೆ ಸೀನ್ಸಲ್ಲಿ, ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನಮಗೂ ಒಂದು ಕುತೂಹಲ ಇರುತ್ತೆ. ಸೊ ಸೀನ್ಸ್ ಬಂದಾಗಲೂ, ಒಂದು ಆ್ಯಕ್ಷನ್ ಸೀನ್ ಬಂದಾಗಲೂ, ಇಲ್ಲ ಸೆಂಟಿಮೆಂಟ್ ಬಂದಾಗ, ಇಲ್ಲ ಹೀರೋಯಿನ್ ಕಾಂಬಿನೇಷನ್ ಬಂದಾಗ, ಇಲ್ಲ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾಲಿ ಜನಗೊಂದು ಹೂ ಅಂತ ಒಂದು ಬರೋದು, ಇಲ್ಲ ಒಂದು ಕ್ಲಾಪ್ಸ್ ಬರೋದು, ಇಲ್ಲ ಕಿರ್ಚಾಡೋದು, ಕೂಗಾಡೋದು ಇದೆಯಲ್ಲ, ಅದು ಐ ಥಿಂಕ್ ನಮ್ಮ ಕಿವಿಗೆ ಭಾಳ ಒಂದು ಸಂತೋಷ ಸಿಗುತ್ತೆ. ಐ ಥಿಂಕ್ ಇದೇ ಒಂದು ಫಸ್ಟ್ ಒಂದು ಚಿಕ್ಕ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಫೈಟ್ ಸೀನ್ಗೆ ಜಾಸ್ತಿ ವಿಜುವಲ್ಸ್ಗಳು ಅದಕ್ಕೆ ಅಂದರೆ ಮಾಸ್ ಅಂತ ಜನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಯಾವಾಗಲೂ ಕೇಳ್ತಾ ಇರ್ತಾರೆ ಯಾಕೆ ಬರೀ ಲವ್ ಸ್ಟೋರಿನೇ ಆಯ್ಕೆ ಮಾಡ್ತೀರಾ ಅಂತ. ಸ್ವಲ್ಪ ಮಾಸ್ ಇರಲಿ ಅಂತ. ಸೊ ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಸೆಂಟಿಮೆಂಟ್ ಇದೆ, ಲವ್ ಸ್ಟೋರಿ ಇದೆ, ಕ್ರೈಮ್ ಥ್ರಿಲ್ಲರ್ ಇದೆ, ಆ್ಯಂಡ್ ಕೊನೆಗೆ ಒಂದು ಒಳ್ಳೆ ಆ್ಯಕ್ಷನ್ ಇದೆ, ಮಾಸ್ ಇದೆ. ಸೊ ಐ ಥಿಂಕ್ ಎಲ್ಲ ಒಂದು ಕೂಡು ಬಂದೈತೆ ಈ ಸಿನಿಮಾನಲ್ಲಿ. ಅದೊಂದು ಖುಷಿ ಆಗ್ತಾಯಿದೆ. ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಮೀನ್ ಎಲ್ಲರೂ ಹೇಳೋದಿಷ್ಟೇ, ಯಾಕಂದರೆ ಪ್ರೊಡ್ಯೂಸರು, ನಿರ್ಮಾಪಕರು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ. ಅದೇ ಥರ ಮೇಕಿಂಗ್ ಆಗಿರ್ಬೋದು, ನಮ್ಮ DOP ಆಗಿರ್ಬೋದು, ಆಮೇಲೆ ಕತೆ, ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ಪು, ನಮ್ಮ ಡೈರೆಕ್ಟ್ರು, ಪ್ರತಿಯೊಬ್ಬರು ಆರ್ಟಿಸ್ಟು, ಶಶಿಕುಮಾರ್ ಸರ್, ಅನುಷಾ ರಾವ್, ರಿಷಾ ಗೌಡ, ಪ್ರತಿಯೊಬ್ಬರು ಐ ಥಿಂಕ್ ಎವ್ರಿಬಡಿ, ನಮ್ಮ ಪ್ರೀತಿಯ ನಮ್ಮ ಸ್ನೇಹಿತರು ಮಂಜು ಪಾವಗೌಡರು, ಐ ಥಿಂಕ್ ಅವ್ರ ಕಾಮಿಡಿ ಬಂದಾಗ ಭಾಳ ಖುಷಿಪಟ್ಟರು ಜನ. ಸೊ ಎಲ್ಲೋ ಒಂದು ಕಡೆ ಸಿನಿಮಾನಲ್ಲಿ ಒಂದು ರಿಲ್ಯಾಕ್ಸೇಷನ್ ಪೀರಿಯಡ್ ಅಂತಾರೆ, ಒಂದು ಬರೀ ಕತೆ ಅಂತ ಹೋಗುವಾಗ ಒಂದು ನಕ್ಕಬೇಕು, ಒಂದು ಸೀಟ್ ಎಡ್ಜಲ್ಲಿ ಬರಬೇಕಂತ. ಸೊ ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಐ ಥಿಂಕ್ ದನ್ ಅ ಗ್ರೇಟ್ ಜಾಬ್. ಬಾಲ್ವಾಡಿ ಸರ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಟೈಮ್ ಆಗಿ ಸ್ಕ್ರೀನ್ ಶೇರ್ ಮಾಡೋದು, ಪ್ರತಿಯೊಬ್ಬರು ಅವ್ರು ಎಫರ್ಟ್ ಹಾಕಿದ್ದಾರೆ. ಸೊ ಸಿನಿಮಾನ ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಮೋಸ ಆಗೋಲ್ಲ ನಿಮಗೆ ಬಂದು ಸಿನಿಮಾ ನೋಡಿದಾಗ. ಆಮೇಲೆ ಪ್ರೇಕ್ಷಕರು ಐ ಥಿಂಕ್ ಇವತ್ತು ಒಂದು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಇಲ್ಲಿಂದ ಶುರು ಆಗಬೇಕು. ಹೌದಪ್ಪ ಸಿನಿಮಾ ಚೆನ್ನಾಗಿದೆ, ಒಂದು ಸರಿ ನೋಡ್ಬೇಕಂತ ಅಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ. ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಇವತ್ತು ರಿಲೀಸ್ ಆಗಿದೆ, ಮುಂದೆ ರಿಲೀಸ್ ಆಗ್ತಿದೆ. ಕನ್ನಡ ಚಿತ್ರರಂಗನ ಉಳಿಸಿ ಅಂತ ಕೇಳ್ಕೊಂಡೆ. ಸರ್ ಡೈರೆಕ್ಷನ್ ಸಖತ್ತಾಗಿ ಮಾಡ್ತಾ ಇದ್ರಿ. ಇವರೇ ಸಿನಿಮಾ ಡೈರೆಕ್ಟರ್. ಓ ಡೈರೆಕ್ಟರ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ಕೊಂಡವ್ರೆ. ಬನ್ನಿ ಮೇಡಮ್ ಒಳಗಡೆ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಒಂದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯಿತು, ಏನಕ್ಕೆ ಹಿಂಗೆ ಅಂತ. ಸೆಕೆಂಡ್ ಹಾಫಲ್ಲಿ ಎಲ್ಲದಕ್ಕೂ ಜಸ್ಟಿಸ್ ಕೊಟ್ಟಿದ್ದೀರ, ತುಂಬ ಚೆನ್ನಾಗಿದೆ. ಮೇನ್ ಈ ಕಾಲಘಟ್ಟದಲ್ಲಿ ನಡೀತಾರಂಥ ಸ್ಟೋರಿ, ಮನಿ ಟ್ರ್ಯಾಪ್ ಅಂದರೆ ಹೇಳಂಗಿಲ್ವ, ಅದು ಹೇಳಂಗಿಲ್ಲ ದಯವಿಟ್ಟು ಈಗಿನ ಕಾಲದಲ್ಲಿ ಹುಡುಗಿಯರನ್ನ ಅಂದರೆ ಹೆಂಗೆ ಇವರಿಂದ ಬಂದು ಹೆಂಗೆ ಬರ್ತಾರೆ, ಹೆಂಗೆ ಯೂಸ್ ಮಾಡ್ಕೊತಾರೆ, ಜೊತೆಲಿರೋರು ಯಾರು ನಂಬಬೇಕು ಯಾರು ನಂಬಬಾರ್ದು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಧರ್ಮಣ್ಣನ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ, ಕೊನೆ ಡೈಲಾಗ್ ಬಂದರೆ ನನಗೆ ಒಂಥರ ಜೋಶು. ಏನಪ್ಪ ಎಲ್ಲರೂ ಕ್ಯಾಟ್ಮರಿ ಅಂತಂದ್ರೆ ಒಳ್ಳೆ ಮಾತು ಡೈಲಾಗ್ ಹೊಡೆದ್ರೆ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಸಕ್ಕತ್ತಾಗಿ ಮಾಡಿದ್ರೆ. ಕಥೆಗಳು ಒಳ್ಳೇದಾಗಲಿ, ನಮ್ಮ ಹೀರೋಗೆ ಒಳ್ಳೇದಾಗಲಿ, ನಮ್ಮ ಹೀರೋಯಿನ್ ಮೇಡಮ್ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ.
ಮೇಡಮ್ ಇವ್ರಿಗೆ ಒಳ್ಳೇದಾಗಲಿ. ಬನ್ನಿ ಬನ್ನಿ. ಎಸ್ ಫಸ್ಟ್ ಡೇ ನೋಡಿದ್ದು ತುಂಬ ಖುಷಿಯಾಗಿದೆ ಆ್ಯಂಡ್ ಇಷ್ಟು ಜನದ ಪ್ರೀತಿ ಆ್ಯಂಡ್ ಎಲ್ಲ ಸೀನ್ಸ್ಗೂ ವಿಜುವಲ್ಸ್ ಆಗ್ತಾ ಇದ್ರು, ಚಪ್ಪಾಳೆ ಹೊಡಿತಾ ಇದ್ರು. ಅದನ್ನು ನೋಡಿದಾಗ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ, ಬ್ಯೂಟಿಫುಲ್ ಸಾಂಗ್ಸ್ ಇದೆ ಆ್ಯಂಡ್ ಸಿನಿಮಾ ರೆಕಾರ್ಡಿಂಗ್ ಚೆನ್ನಾಗಿದೆ ಆ್ಯಂಡ್ ಫೈಟಿಂಗ್ಸ್ಗಳು ತುಂಬ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ಗಳು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸಿನಿಮಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಯೂತ್ಸ್ಗಿರ್ಬೋದು ಆ್ಯಂಡ್ ತುಂಬ ರಿಚ್ ಕಿಡ್ಸ್ಗೆ, ಪೊಲಿಟಿಷಿಯನ್ಸ್ಗೆ, ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ತುಂಬ ಘಟನೆಗಳಾಗ್ತಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಲೈಫಲ್ಲಿ ಆಗ್ತಾ ಇರುತ್ತೆ. ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೂ ಭಾಳ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಬನ್ನಿ ಥಿಯೇಟರಲ್ಲಿ ಸಿನಿಮಾನ ವಿಟ್ನೆಸ್ ಮಾಡಿ ಹೆಂಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಡೆಫಿನೆಟ್ಲಿ ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಮ್ಮ ಡೈರೆಕ್ಟರ್ ಸರ್ ತುಂಬ ಸತಿ ಬನ್ನಿ ಪ್ರಿವ್ಯೂ ನೋಡಿ ಅಂತ ಮೇ ಬಿ ಇವತ್ತು ಪ್ರೇಕ್ಷಕರ ಜೊತೆ ನೋಡುವಂಥ ಭಾಗ್ಯ ನಂದಾಗಿದೆ. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಆಗಲಿ ಫಸ್ಟ್ ಹಾಫ್ ಆಗಲಿ ಇಡೀ ಮೂವಿ ಕ್ಯಾರಿ ಆಗಿರೋದಾಗಲಿ ಐ ವಾಸ್ ಲೈಕ್ ವೆರಿ ಹ್ಯಾಪಿ. BGM ವರ್ಕ್ಸ್ ತುಂಬಾ ಖುಷಿ ಕೊಟ್ಟಿದೆ ನನಗೆ. ದಯವಿಟ್ಟು ಬನ್ನಿ, ರಿಲೀಸ್ ಆಗಿದೆ, ಎಲ್ಲರೂ ಬಂದು ನೋಡಿ. ಬಿಕಾಸ್ ಈ ಥರ ಮೆಸೇಜ್ ಈಗ ನ್ಯೂಸ್ಗಳಿಗಾಗಲಿ ತಿಳಿಸ್ಬೇಕು. ನಾವು ಏನು ನಡೀತಾ ಇದೆ ನಮ್ಮ ಸರೌಂಡಿಂಗ್ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಧರ್ಮ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದಷ್ಟು ಮಾತುಗಳು ಪ್ರೀತಿ ಬಗ್ಗೆ. ಸೊ ಖಂಡಿತವಾಗ್ಲೂ ಬಿಡು ಮಾಡಿಕೊಂಡು ಈ ಸಿನಿಮಾ ಖಂಡಿತವಾಗ್ಲೂ ನೋಡಿ, ಒಂದು ಒಳ್ಳೆ ಮೆಸೇಜ್ ಇದೆ. ಸ್ಪೆಷಲಿ ಯಂಗ್ಸ್ಟರ್ಸ್ ನೋಡಲೇಬೇಕು, ಒಂದು ಪ್ರೀತಿ ಮೆಸೇಜ್ ಇದೆ. ಆ ಮೆಸೇಜ್ ಏನು ಅಂತ ನೀವು ಸಿನಿಮಾದಲ್ಲೇ ಬಂದು ನೋಡಬೇಕು. ಅದು ನಮ್ಮ ಮಿಸ್ಟರ್ ಕ್ಯಾಡ್ಬರೀಸ್ ಹೇಳೋದು. ಕ್ಯಾಡ್ಬರೀಸ್ ತುಂಬ ವೈಲೆಂಟಾಗಿ ಹೇಳ್ತಾರೆ ಡೈಲಾಗ್, ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದ್ರೆ ಹೇಗೆ ಅನ್ಸುತ್ತೆ? ಸರ್ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಆ ಕಷ್ಟ ಈಗ ನಮ್ಮ ಆಡಿಯನ್ಸ್ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ. ಅದೇ ಸರ್ ಸಾಕು ನಮಗೆ. ತುಂಬ ಖುಷಿಯಿಂದ ಜನ ನೋಡಿದ್ದಾರೆ, ಆಚೆ ಬಂದಿದ್ದಾರೆ. ಅದೇ ಥರ ಅವ್ರ ಮಕ್ಕಳು ನೋಡ್ತಾ ಇದ್ದಾರೆ ಸಾಕು ಸರ್, ನಮಗೆ ತುಂಬ ಖುಷಿ ಆಗ್ತದೆ. ಆ ಖುಷಿನೇ ನಮಗೆ ಗೆಲುವು ಬಂದಂಗೆ ಸರ್. ಫಸ್ಟ್ ಹಾಫಲ್ಲಿ ಹೀರೋ ಇಂಟ್ರೊಡಕ್ಷನ್ ಆಗಿದೆ ಸರ್. ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಆಗಿದೆ ಹೇಗೆ ಅನ್ಸುತ್ತೆ? ಸರ್ ಈಗ ಹಳ್ಳಿ ಕ್ಯಾರೆಕ್ಟ್ರು, ನಿಜವಾಗ್ಲೂ ನಾನು ಹಳ್ಳಿಯವನೇ. ನನಗೆ ನಾನು ಏನು ಕ್ಯಾರೆಕ್ಟರ್ ಇದೆಯೋ ರಿಯಲ್ ಲೈಫಲ್ಲಿ ಅದೇ ಕ್ಯಾರೆಕ್ಟರ್ ಡೈರೆಕ್ಟರ್ ಮಾಡಿಸಿದ್ದಾರೆ. ನಿಜವಾಗ್ಲೂ ಆ ಕ್ಯಾರೆಕ್ಟರ್ ನನ್ನ ಇಷ್ಟಪಟ್ಟು ಮತ್ತು ನಾನು ಇರೋ ಕ್ಯಾರೆಕ್ಟ್ರೇ ಮಾಡಿದ್ದೀನಿ ಸರ್, ಎಕ್ಸ್ಟ್ರಾ ಏನೂ ಮಾಡಲಿಲ್ಲ. ಆಡಿಯನ್ಸ್ಗೆ ಏನಂತ ಹೇಳ್ತೀವಿ ಸರ್? ಆಡಿಯನ್ಸ್ ದಯವಿಟ್ಟು ಬಂದು ನೋಡಿ. ಮಕ್ಕಳದಲ್ಲಿ ಖುಷಿ ಅಂತೂ ತುಂಬ ಜನರಿಗೆ ಇಲ್ಲಿದೆ. ಎಲ್ಲ ನೋಡಿದವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ದಯವಿಟ್ಟು ನೀವು ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ತುಂಬ ಖುಷಿ ಆಗ್ತೀರ ಸರ್. ಒಳ್ಳೆ ಮೆಸೇಜ್ ಇದೆ. ಹಾಗೆಯೇ ನಮ್ಮ ಒಳ್ಳೆ ಮೆಸೇಜ್ ಹೇಳಲ್ಲ. ನಮ್ಮ ಹೀರೋ ಇದ್ದಾರೆ ಸಿನಿಮಾದಲ್ಲಿ. ನಮ್ಮ ಹೀರೋಯಿನ್ ಅಂತೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಹೀರೋ ಧರ್ಮ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರ್ಥ ಆಗಲ್ವ ಅಂತ ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ನೋಡಿ ಸರ್ ಮೆಸೇಜ್. ಸರ್ ಡೈರೆಕ್ಟರ್ ಸರ್ ಬನ್ನಿ ಸರ್. ಡೈರೆಕ್ಟರ್ ಆಗಿದ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ ಅವರಿಗೆ. ಇಲ್ಲ, ಅದು ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಾರಣ ಏನಂದರೆ ಇವ್ರು ಡೈರೆಕ್ಟರ್ ಆಗಿರೋದಕ್ಕೆ ನಮ್ಮ ಅಸಿಸ್ಟೆಂಟ್ ಆಗಿರೋದು. ಆ ಟೈಮಿಂಗು, ಆ ಕಾಮಿಡಿ ಪಂಚ್ಗೆ ಮಂಜಣ್ಣನ ಬಿಟ್ಟರೆ ಇನ್ನೊಬ್ರಿಲ್ಲ. ಸೊ ಅವ್ರ ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿದ್ದಕ್ಕೇ ಜನ ಥಿಯೇಟ್ರಲ್ಲಿ ಪ್ರತಿ ಪಂಚ್ಗೂ ನಗ್ತಾ ಇದ್ದಾರೆ. ಎಸ್, ವರ್ಕ್ ಆಗಿದೆ ಸರ್. ಎಸ್ ಸರ್, ಅದೊಂದು ನೀವು ಮೀಡಿಯಾದವ್ರು ನೀವು ನೋಡಿದ್ದೀರಾ, ನೀವು ಹೇಳಬೇಕು ಅದ್ರ ಬಗ್ಗೆ. ಎಸ್ ಸರ್. ಸರ್ ಫಸ್ಟ್ ಶೋ ಆಡಿಯನ್ಸ್ ಕುತ್ಕೊಂಡು ಒಂದೊಂದು ಸೀನ್ಗೂ ಸಿಳ್ಳೆ ಹೊಡೆದಾಗ ನಿಮಗೆ ಸರ್ ಆ್ಯಕ್ಚುಲಿ ಏನಂದರೆ ನಾವೆಲ್ಲ ಮಾಡೋದೇ ಫಸ್ಟ್ ಶೋಗೋಸ್ಕರ, ಜನ ನೋಡಲಿ ಅನ್ನೋದಕ್ಕೋಸ್ಕರನೇ. ಒಂದು ಅವೇರ್ನೆಸ್ ಜನಕ್ಕೊಂದು, ಅಂದರೆ ನಾವು ಜಾಸ್ತಿ ಮೆಸೇಜ್ ಹೇಳಿದ್ರು ಜನ ತೊಗೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೂ ಗೊತ್ತು ಎಲ್ಲರೂ ಇಂಟೆಲಿಜೆನ್ಸೇ. ಸೊ ನಾವು ಹೇಳೋದೇನೆಂದರೆ ನಮ್ಮ ಪ್ರಯತ್ನ, ಸಿನಿಮಾ ಲಿಮಿಟೇಷನ್ಸ್ ಎಲ್ಲ ನಾವೇನು ಮಾಡ್ಬೋದು, ಅದು ಒಂದು ಒಳ್ಳೆ ಮೆಸೇಜು ವಿತ್ ಕಮರ್ಷಿಯಲ್ ಇದೆ. ಮೆಸೇಜ್ ಅಂದ ತಕ್ಷಣ ತುಂಬ ಎಳ್ಕೊಂಡು ಹೋಗಿದ್ದೀವಿ ಅಂತ ಇಲ್ಲ, ಎಲ್ಲ ಫಾಸ್ಟ್ ಹೋಗ್ಬಿಡುತ್ತೆ. ಸೊ ಎಲ್ಲರೂ ನೋಡಿ, ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದ್ದರೆ ಇದೇ ಟೀಮು ಇನ್ನೂ ಒಂದು ಸಿನಿಮಾ ಮಾಡ್ತೀವಿ. ಆ್ಯಂಡ್ ನಂಬಿಕೆ ಇಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರೊಡ್ಯೂಸರ್ ಸರ್ ಹಣ ಹಾಕಿದ್ದಾರೆ. ಆ್ಯಂಡ್ ಧರ್ಮ ಸರ್ ಅವ್ರಿಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳಿದವ್ರೆ, ಕಾರ್ತಿಕ್ ಸರ್ ಎಲ್ಲ ಲವರ್ ಬಾಯ್ನ ಇಮೇಜ್ ಇದೆ, ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಸೊ ಅದೊಂದು ಚೇಂಜ್ ಆಗಿದೆ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಥರ. ನೀವು ಎಲ್ಲ ಬನ್ನಿ, ಧರ್ಮ ಸರ್ದು ಹೊಸ ವರ್ಷನ್ ನೋಡ್ತೀರಾ ನೀವು ಸಿನಿಮಾದಲ್ಲಿ. ಆ್ಯಂಡ್ ಅನುಷಾ ಮೇಡಮ್ ಅಷ್ಟೇ ಬಬ್ಲಿಯ ಕ್ಯಾರೆಕ್ಟರ್ ಆಗಿ ಲವರ್ ಗರ್ಲ್ ಕ್ಯಾರೆಕ್ಟರ್ ಈ ಥರ ಇತ್ತು. ಸೊ ಇದು ಸ್ವಲ್ಪ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದು ನೀವು ತೆರೆ ಮೇಲೆ ನೋಡಿ. ಆ್ಯಂಡ್ ಒಂದು ಚಿಕ್ಕ ಮೆಸೇಜ್ ಹೇಳಿದ್ದೀವಿ, ಅದು ಕೂಡ ಸಿಂಪಲ್ ಆಗಿ ಹೇಳಿದ್ದೀವಿ, ನೋಡಿ. ಬೇಡ ಆ್ಯಂಡ್ ಎಲ್ರಿಗೂ ರಿಕ್ವೆಸ್ಟ್, ದಯವಿಟ್ಟು ಆ ಮೆಸೇಜ್ನ ನಮ್ಮ ಹೀರೋ ಸರ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು ಎಲ್ಲ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಲ್ಲೂ ಹಾಕ್ಬಿಡಿ. ಅದು ಥಿಯೇಟ್ರಲ್ಲಿ ನೋಡೋಕ್ಕೆ ಮಜಾ ಇರೋದು. ಲೈವ್ ಹೋಗ್ಬಿಟ್ಟಿದೆ ಬಿಡಿ. ಇಲ್ಲ, ಕಥೆನಲ್ಲ ಒಂದು ಇದು ಅಷ್ಟೇ. ಆ ಒಂದು ಲೈನ್ಸ್ ಎವ್ರಿ ಅದೇ ಕಥೆ ಅಂತಲ್ಲ, ಅದು ಚಿಕ್ಕದಷ್ಟೇ. ಸಕ್ಕದಾಗಿ
ಥ್ಯಾಂಕ್ ಯು